कृष्ण यादवेन्द्राय ज्ञानमुद्राय योगिनीनाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पते नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् व्यासाय भवनाशाय श्रीशाय गुणराशे हृद्याय शुद्धविद्याय मध्वाय नमो नमः तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम 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 अथातो ब्रह्मजिज्ञासा ओम श्रीगुरुभ्यो नमः हरिः ओम ಧೃತರಾಷ್ಟ್ರನ ಹತ್ರ ಇಬ್ಬರು ಪಾಪಿಗಳು ಬರ್ತವೆ. ಒಂದು ದುರ್ಯೋಧನ, ಇನ್ನೊಂದು ಏನು ಅಂಥದ್ದು ಅವನಿಗೆ ಪಾಪತಮ ಯಾರಮ್ಮ ಶಕುನಿ. ನಾಸ್ತಿಕ್ಯ ಅಂತೇಳಿದರೆ ದೇವರೇ ಇಲ್ಲ ಅವನಿಗೆ, ಪುಣ್ಯ ಪಾಪಗಳು ಇಲ್ಲ, ಧರ್ಮವೂ ಇಲ್ಲ, ಅಧರ್ಮ ಎಲ್ಲ ಅಧರ್ಮವೇ ಇರುವುದು ಅವನ ಹತ್ರ. ಸೊ ಯಾವ ದೇವರನ್ನು ನಂಬುವುದಿಲ್ಲ ಅಂತಹ ಶಕುನಿ. ಆಮೇಲೆ ಇವನು ಅಂತೇಳಿದರೆ ಎಲ್ಲ ಪಾಪಿಷ್ಟರನ್ನು ಒಂದು ಕಡೆ ಸೇರಿಸಿದರೆ ಅವರ ಏನು ಚಕ್ರವರ್ತಿ ದುರ್ಯೋಧನ, ಪಾಪಿಷ್ಟರ ಚಕ್ರವರ್ತಿ. ಸೊ ಅಂಥವರಿಬ್ಬರು ಬಂದರು ಧೃತರಾಷ್ಟ್ರನ ಹತ್ರ. ಯಾತಕ್ಕೆ ಅಂತೇಳಿದರೆ ಈಗ ಅಪ್ಪನ ಹತ್ರ ಹೇಳಿ ಪಾಂಡವರನ್ನು ದ್ಯೂತಕ್ಕೆ ಕರೆಸಲಿಕ್ಕೆ. ತಾವು ಕರೆದರೆ ಅವರು ಬರುವುದಿಲ್ಲ, ಅವರಿಗೆ ಗೊತ್ತಾಗಿಬಿಡ್ತದೆ, ಓ ಮೋಸ ಇದೆ, ಶಕುನಿ ಕರೀತಾ ಇದ್ದಾನೆ, ದುರ್ಯೋಧನ ಕರೀತಾ ಇದ್ದಾನೆ, ಅದಕ್ಕೆ ಧೃತರಾಷ್ಟ್ರನ ಹತ್ರ ಕರೆಸುವ, ಓ ದೊಡ್ಡಪ್ಪ ಕರೀತಾರೆ ಅಂತ ಬಂದ್ಬಿಡ್ತಾನೆ ಧರ್ಮರಾಜ. ಆದ್ದರಿಂದ ಸಿಕ್ಕಿಸಿ ಹಾಕುವ, ಅವನನ್ನು ಮೋಸ ಮಾಡಿ ಅವನನ್ನು ಭಿಕ್ಷುಕನನ್ನಾಗಿ ಮಾಡಿ ಕಳಿಸಿಬಿಡುವ ಅಂತ ಹೇಳ್ಕೊಂಡು ಬಹಳ ಖುಷಿಯಿಂದ ಬರ್ತಾರೆ. ಧೃತರಾಷ್ಟ್ರ ಹತ್ರ ಹೇಳ್ತಾರೆ, ನೋಡಪ್ಪ ನಿನ್ನ ಮಗ ಸ್ವರ್ಗ ಹೋಗಿದ್ದ ನೋಡು, ಅವನ ಬಣ್ಣ ಚೇಂಜ್ ಆಗಿದೆ, ಅವನಿಗೆ ಜೀವನದಲ್ಲಿ ಜಿಗುಪ್ಸೆ ಬಂದುಬಿಟ್ಟಿದೆ, ನೀನೇನು ಅವನಿಗೆ ಬದುಕಲಿಕ್ಕೆ ಯಾವ ಮನಸ್ಸು ಇಲ್ಲ, ಸತ್ಯ ಹೋಗ್ತಾನವ ಅಂತೇಳಿ ಆ ರೀತಿ ಅಲ್ಲಿ ಸಂಪತ್ತು ಬಿದ್ದಿದೆ. ಇಲ್ಲಿ ಇವನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಏನಂತೇಳಿದರೆ ಇವನಿಗೆ ಆ ಸಂಪತ್ತೆಲ್ಲ ಇಲ್ಲಿ ಬರಬೇಕು ಅನ್ನುವಂಥದ್ದನ್ನು ಮೆಲ್ಲ ಅದನ್ನು ಏನು ಮಡಚಿ ಅಂತೇಳಿದರೆ ವಿಷಯವನ್ನು ಪೂರ್ತಿಯಾಗಿ ಸರಿಯಾಗಿ ಹೇಳದೆ ಉಲ್ಟಾಗಿ ಹೇಳ್ತಾರೆ ಧೃತರಾಷ್ಟ್ರನ ಹತ್ರ, ಏನು ದ್ಯೂತಕ್ಕೆ ಕರೆಸುವವರನ್ನು ಅಂತ. ಧೃತರಾಷ್ಟ್ರನಿಗೆ ವಿಷಯ ಗೊತ್ತಾಯ್ತಲ್ವ ಏನಂತೇಳಿ. ಧೃತರಾಷ್ಟ್ರ ಹೇಳ್ತಾನೆ, ನಿಜವಾಗಿ ಒಬ್ಬ ಭೂಪತಿ ಹೇಗೆ ಮಾತಾಡಬೇಕು ಅದೇ ಥರ ಮಾತಾಡ್ತಾನೆ. ಏನಂತ ಹೇಳಿದರೆ ಅವರು ಕಷ್ಟಪಟ್ಟು ದುಡ್ದದ್ದು ಒಂದು ಪಾಯಿಂಟ್ ನಂಬರ್ 1. ಎರಡನೇದ್ದು, ಅವ್ರ ಹತ್ರ ಸಂಪತ್ತು ಬಂದರೆ ನಿಮ್ಮ ಹತ್ರ ಸಂಪತ್ತು ಬರಬಾರ್ದು ಅಂತಿದೆಯಾ, ನೀವು ಸಹ ಕಷ್ಟಪಡಿ, ನೀವು ಸಹ ಇದು ಮಾಡಿ ನಂತರ ಅವರನ್ನು ಈ ರೀತಿ ಮೋಸದಿಂದ ಸೋಲಿಸಿ ಅವರನ್ನು ನೀವು ಬೀದಿಗೆ ತಂದು ಅವರನ್ನು ಬೇಡುವ ಹಾಗೆ ಮಾಡಿದರೆ ಏನಾಗ್ತದೆ, ನಾಳೆ ದಿವಸ ಯುದ್ಧವೇ ಆಗ್ತದೆ. ಯುದ್ಧ ಆಗಿ ಎಲ್ಲ ಈ ಅಷ್ಟು ಜನ ದುರ್ಯೋಧನಾದಿಗಳನ್ನು ಅವ್ರು ಕೊಂದೇ ಹಾಕಿಬಿಡ್ತಾರೆ, ಪೂರ್ತಿ ವಿನಾಶ ಆಗ್ತದೆ, ಸತ್ಯನಾಶ ಆಗಿಬಿಡ್ತದೆ ಅಂತ ಈ ರೀತಿ ಧರ್ಮಕ್ಕೆ ವಿರೋಧಿಯಾದ ಈ ಜೂಜಿನ ಆಟ, ಈ ದ್ಯೂತದ ಆಟವನ್ನು ನಾನು ಖಂಡಿತ ಒಪ್ಪುವುದಿಲ್ಲ, ಈ ಥರ ಇದು ಸರಿಯಲ್ಲ, ನನಗೆ ಖಂಡಿತ ಇಷ್ಟ ಆಗುವುದಿಲ್ಲ ಅಂತ ಧೃತರಾಷ್ಟ್ರ ಖಡಾಖಂಡಿತವಾಗಿ ಹೇಳ್ತಾನೆ. ಮುಂದೆ ಏನಾಗ್ತದೆ ನೋಡುವ ವೈಲರೆ. ವಿಶೇಷತೋ ಭ್ರಾತೃಭಿರಗ್ರ ಪೌರುಷೈಃ ಇತ್ಯುಕ್ತಾಹಾಶು ಸುಯೋಧನಸ್ತಂ. 299ನೇ ಶ್ಲೋಕ. ಪಗಡೆ ಆಟಕ್ಕೆ ಪಾಂಡವರನ್ನು ಕರಿ ಅಂತ ಶಕುನಿ ಮತ್ತು ದುರ್ಯೋಧನ ಹೇಳಿದಾಗ ಧೃತರಾಷ್ಟ್ರ ಹೇಳ್ತಾನೆ, ಇದು ಸರಿ ಇಲ್ಲ, ಇದು ಧರ್ಮ ಮಾರ್ಗವಲ್ಲ, ಇದರಿಂದ ನೀವೆಲ್ಲರೂ ನಾಶವಾಗುತ್ತೀರಿ. ಈ ರೀತಿ ಹೇಳಿ ದುರ್ಯೋಧನಿಗೂ ಹೇಳ್ತಾನೆ, ಏ ದುರ್ಯೋಧನೆ, ನೀನು ಕೂಡ ಎಲ್ಲಾ ದಿಕ್ಕುಗಳಿಗೆ ಹೋಗಿ ಎಲ್ಲಾ ರಾಜ್ಯರನ್ನು ಗೆದ್ದು ಬಾ, ಹಾಗೂ ನೀನು ಕೂಡ ಶ್ರೇಷ್ಠ ಯಾಗಗಳನ್ನು ಮಾಡು. ಅದು ಬಿಟ್ಟು ಶ್ರೇಷ್ಠ ಗುಣಗಳುಳ್ಳ ವಿಶೇಷವಾಗಿ ಸಹೋದರರಾದ ಬಹು ಪರಾಕ್ರಮಗಳುಳ್ಳ ಆ ಪಾಂಡವರಿಂದ ಸ್ಪರ್ಧೆಯನ್ನು ಅಂದರೆ ಮತ್ಸರವನ್ನು ಮಾಡಬೇಡ. ಈ ರೀತಿ ಬುದ್ಧಿ ಹೇಳಿದಾಗ ದುರ್ಯೋಧನನು ಶೀಘ್ರದಲ್ಲಿ ತಂದೆಯಾದ ಧೃತರಾಷ್ಟ್ರನ ಕುರಿತು ಈ ಕೆಳಗಿನ ಮಾತನ್ನು ಹೇಳ್ತಾನೆ. ತ್ವಯಾಪಿ ನಿರ್ಜಿಪ್ತ್ಯ ದಿಶೋ ಮಕಾಗ್ರ್ಯಾಃ ಕಾರ್ಯಾಃ ಸ್ಪೃಧೋ ಮ ಗುಣವತ್ತಮೈಸ್ತೈಃ ವಿಶೇಷತೋ ಭ್ರಾತೃಭಿಃ ಅಗ್ರಪೌರುಷೈಃ
ಇತ್ಯುಕ್ತ ಆಹ ಆಶು ದುರ್ಯೋಧನಸ್ತಂ. ಧೃತರಾಷ್ಟ್ರ ಮುಂದುವರಿಸ್ತಾನೆ, ಅವರು ಕಷ್ಟಪಟ್ಟು ದುಡ್ದದ್ದು ಅದು ನಿಮ್ದಲ್ಲ, ಅದನ್ನು ಅಪಹರಿಸುವಂಥದ್ದು ಧರ್ಮ ಅಲ್ಲ. ತ್ವಯಾಪಿ ನೀವು ಕೂಡ ನಿರ್ಜಿತ್ಯ ದಿಶೋ ಹೋಗಿ ದಂಡಯಾತ್ರೆ ಮಾಡಿ ನೀವು ಸಹ. ದಿಶೋ ಅವರು ಎಷ್ಟು ಎಲ್ಲ ದಿಕ್ಕುಗಳಿಗೆ ಹೋಗಿ ಎಲ್ಲರಿಂದ ಕಪ್ಪ ವಸೂಲು ಮಾಡಿದ್ದಾರಲ್ವ, ನೀವು ಸಹ ಎಲ್ಲ ದಿಕ್ಕುಗಳಿಗೆ ಹೋಗಿ ಕಪ್ಪ ವಸೂಲು ಮಾಡಿ ತನ್ನಿ, ಎಲ್ಲರನ್ನು ಸೋಲಿಸಿ. ನಿರ್ಜಿತ್ಯ ಸೋಲಿಸಿ, ರಾಜರುಗಳನ್ನು ಸೋಲಿಸಿ. ದಿಶೋ ಎಲ್ಲ ದಿಕ್ಕುಗಳಿಗೆ ಹೋಗಿ ನೀವು ಸಹ. ಆದರೆ ದಿಕ್ಕುಗಳಿಗೆ ಹೋಗಬೇಕಿದ್ದರೆ ಅವ್ರು ಏನು ಮಾಡಿದರು? ರಾಜಸೂಯ ಯಾಗ ಮಾಡಿದರು, ನೀವು ಸಹ ಮಾಡಿ. ಮಖ ಅಗ್ರ್ಯಾಹ ಕಾರ್ಯ, ಕಾರ್ಯ ಮಾಡಿ, ನೀವು ಸಹ ಮಾಡಿ ಕಾರ್ಯ. ಏನು ಮಖ ಅಗ್ರ್ಯ, ಮಖ ಅಂದರೆ ಯಜ್ಞಗಳು, ಅಗ್ರ್ಯಾಹ ಶ್ರೇಷ್ಠವಾದ ಯಜ್ಞವನ್ನು ಅವರು ಹೇಗೆ ಮಾಡಿದರು ನೀವು ಸಹ ಹಾಗೆ ಶ್ರೇಷ್ಠವಾದ ಯಜ್ಞಗಳನ್ನು ಮಾಡಿ. ಯಾರು ಬೇಡ ಅಂತ ಹೇಳ್ತಾರೆ? ಸೊ ನೀವು ಸಹ ರಾಜಸೂಯ ಯಾಗ ಮಾಡಿ, ಅಶ್ವಮೇಧ ಯಾಗ ಮಾಡಿ, ಏನನ್ನಾದರೂ ಮಾಡಿ. ಮಖ ಅಗ್ರ್ಯಾಹ, ಅಗ್ರ್ಯಾಹ ಅಂದರೆ ಶ್ರೇಷ್ಠವಾದ, ಅಗ್ರ್ಯಾಹ ಅಂದರೆ ಮೊದಲಿಗೆ ಹೋಗುವವನು, ಅಗ್ರಸ್ಥಾನ ಮೊದಲಿಗೆ, ಶ್ರೇಷ್ಠ ಸ್ಥಾನ. ಸೊ ಅಗ್ರ್ಯಾಹ, ಸೊ ಶ್ರೇಷ್ಠವಾದ ಯಜ್ಞಗಳನ್ನು ಮಖ ಅಗ್ರ್ಯಾಹ ಕಾರ್ಯ ಮಾಡಿ. ನೀವು ಸಹ ಬೇಡ ಅಂತಾರೆ ಯಾರಾದರೂ? ಸರಿ, ಆ ಅಶ್ವಮೇಧ ಯಾಗ ಮಾಡಿಬಿಟ್ಟು ನೀವು ಸಹ ಹೋಗಿ ದಂಡಯಾತ್ರೆಗೆ. ನಿರ್ಜಿತ್ಯ ದಿಶೋ 4 ದಿಕ್ಕಿಗೆ ಅವರು ಹೋದಾಗೆ ನೀವು ಸಹ ಹೋಗಿ, 8 ದಿಕ್ಕಿಗೆ ಹೋಗಿ, ಎಲ್ಲ ದಿಕ್ಕಿಗೆ ಹೋಗಿ ನೀವು ಸಹ. ತ್ವಯಾಪಿ ನಿಮ್ಮಿಂದಲೂ ಇಂಥ ಒಳ್ಳೆ ಕಾರ್ಯ ನಡೆಯಲಿ. ಸೊ ಯಜ್ಞಯಾಗಾದಿಗಳನ್ನು ಮಾಡಿ ದಿಕ್ಕುಗಳಿಗೆ ಹೋಗಿ ನೀವು ಸಹ ಕಪ್ಪ ಹಿಡ್ಕೊಂಡು ಬನ್ನಿ. ಯಾರು ಬೇಡ ಅಂತಾರ? ಅದು ಅವರು ಹಿಡ್ಕೊಂಡು ಬಂದದ್ದನ್ನು ಅಪಹರಿಸಬೇಕು, ಇದು ಎಂಥ ಒಂದು ಕೆಟ್ಟ ಒಂದು ಯೋಚನೆ. ನೀವು ಸಹ ಸಂಪಾದನೆ ಮಾಡಿ. ಸ್ಪೃಧೋಮಾ, ಸ್ಪೃಧ, ಸ್ಪೃಧ ಅಂತೇಳಿದರೆ ಸ್ಪರ್ಧೆ, ಸ್ಪರ್ಧೆ ಮಾಡಬೇಡಿ. ಇದು ಸ್ಪರ್ಧೆ ಮಾತ್ರ ಅಲ್ಲ, ಇದು ಸ್ಪರ್ಧೆ ಅಂತೇಳಿದರೆ ಸ್ಪರ್ಧೆಯಲ್ಲಿ 2 ವಿಧ. ಒಂದು, ಅವನು ಯಾವಾಗಲೂ ಗೆಲ್ತಾನೆ, ನಾನು ಗೆಲ್ಲುವುದಿಲ್ಲ, ಅವನು ಯಾಕೆ ಗೆಲ್ಲುವುದು, ಅದಕ್ಕೇನು ಮಾಡಬೇಕು? ಅವನ ಕಾಲು ಮುರಿದು ಹಾಕಬೇಕು. ಇದು ಒಂದು ರೀತಿಯ ಸ್ಪರ್ಧೆ, ಅಂದರೆ ಅವನನ್ನು ಗೆಲ್ಲದಾಗೆ ಮಾಡಬೇಕು. 2ನೇ ಸ್ಪರ್ಧೆ ಏನಂದರೆ, ಅವನು ಗೆಲ್ತಾನಲ್ವ, ಅವನು ಹೇಗೆ ಏನೆಲ್ಲ ಮಾಡ್ತಾನೆ, ಹೇಗೆ ಅಭ್ಯಾಸ ಮಾಡ್ತಾನೆ, ನಾನು ಅಭ್ಯಾಸ ಮಾಡ್ತೇನೆ, ಅವನನ್ನು ನಾನು ಮುಟ್ಟುವುದಿಲ್ಲ, ನಾನು ಅಭ್ಯಾಸ ಮಾಡಿ ನಾನು ಕೂಡ ಅವನಕ್ಕಿಂತ ಜಾಸ್ತಿ ಆಗ್ತೇನೆ. ಅದು ಇನ್ನೊಂದು ಸ್ಪರ್ಧೆ. ಈ ಸ್ಪರ್ಧೆ ಮಾಡಿ ನೀವು ಸಹ ಯಜ್ಞ ಮಾಡಿ 4 ದಿಕ್ಕುಗಳಿಗೆ ಹೋಗಿ ದಂಡಯಾತ್ರೆ ಮಾಡಿ ಹಿಡ್ಕೊಂಡು ಬನ್ನಿ. ಅದು ಬಿಟ್ಟು ಅವನ ಕಾಲು ಮುರಿದು ಹಾಕಬೇಕು ಅಂದರೆ ಅವನು ಗೆಲ್ಲಬಾರ್ದು, ಅವನ ಹತ್ರ ಇರುವ ಸಂಪತ್ತು ನನಗೆ ಬರಬೇಕು, ಈ ಥರದ ಸ್ಪರ್ಧೆ ಮಾಡಬೇಡಿ. ಇದು ಬಹಳ ಮುಟ್ಟಾಳತನದ ಸ್ಪರ್ಧೆ. ಸೊ ಸ್ಪೃಧೋ ಮಾಂ, ಮತ್ಸರ ಕೂಡಿದ ಸ್ಪರ್ಧೆ, ಮತ್ಸರ ಕೂಡಿದ ಸ್ಪರ್ಧೆ ಮಾಡಬೇಡಿ. ಹೊಟ್ಟೆಗಿಚ್ಚು, ಆಮೇಲೆ ಲೂಟಿ ಮಾಡೋದು ಇನ್ನೊಬ್ಬರ ಸಂಪತ್ತನ್ನು. ನೀವು ಸಂಪತ್ತನ್ನು ನೀವು ಸಹ, ನಿಮಗೆ ದೇವರು ಕೈಕಾಲೆಲ್ಲ ಕೊಡಲಿಲ್ವಾ, ನೀವು ಸಹ ಸಂಪಾದನೆ ಮಾಡಿ. ಗುಣವತ್ತಮೈಸ್ತೈಹಿ, ಗುಣವತ್ತಮೈಹಿ ತೈಹಿ, ಆ ಪಾಂಡವರಿಂದ ಅವರು ಹೇಗಿದ್ದಾರೆ? ಗುಣವತ್ತಮೈಹಿ, ಗುಣವತ್ತ, ಗುಣವತ್ತರ, ಗುಣವತ್ತಮ, ಗುಡ್ ಬೆಟರ್ ಬೆಸ್ಟ್. ಗುಣವತ್ತಮೈಹಿ ಅಂತೇಳಿದರೆ ಅತ್ಯುತ್ತಮ ಗುಣಗಳಿಂದ ಹೊಂದಿರುವಂತಹ ಪಾಂಡವರು ಅಂತೇಳಿದರೆ ಅವರನ್ನು ನೋಡಿ ಬಾಕಿದ್ದವರು ಕಲಿಬೇಕು. ಅಂತಹ ದೈವಾಂಶ ಸಂಭೂತರು, ಅಂಥ ಒಳ್ಳೆ ಗುಣಗಳನ್ನು ಹೊಂದಿರುವಂತಹ, ಆ ಶ್ರೇಷ್ಠ ಗುಣಗಳನ್ನು ಹೊಂದಿರುವಂತಹ ಪಾಂಡವರ ವಿರುದ್ಧ ಈ ರೀತಿ ಸಂಚು ಮಾಡುವುದು, ಈ ರೀತಿ ಪಿತೂರಿ ಮಾಡುವುದು, ಈ ರೀತಿ ಏನು ಸ್ಪರ್ಧೆ ಅಂದರೆ ಅಸೂಯೆ, ಹೊಟ್ಟೆ ಕಿಚ್ಚಿಂದ ತುಂಬಿದ, ಅವರ ಕೈಕಾಲು ತುಂಡು ಮಾಡಬೇಕು, ಅವರನ್ನು ಅಪಹರಿಸಬೇಕು, ಅವರನ್ನು ಭಿಕ್ಷುಕರನ್ನೇ ಮಾಡಬೇಕು, ಈ ಥರದ ಮನೋಭಾವನೆ, ಕೆಟ್ಟ ಮನೋಭಾವನೆ ಯಾಕೆ ಮಾಡ್ತೀರಿ? ಅದು ವಿಶೇಷತಃ ಭ್ರಾತೃಭಿಹಿ, ನಿಮ್ಮ ಏನದು ಪಾಂಡುವಿನ ಮಕ್ಕಳು ಅಂತ ಹೇಳಿದರೆ ನನ್ನ ತಮ್ಮನ ಮಕ್ಕಳು ಅಂತ ಹೇಳಿದರೆ ನಿಮಗೇನಾಗಬೇಕು? ನಿಮಗೆ ಚಿಕ್ಕಪ್ಪನ ಮಕ್ಕಳು ಅಂತ ಹೇಳಿದರೆ ನಿಮ್ಮ ತಮ್ಮಂದಿರಲ್ವ? ವಿಶೇಷತಃ ಅವರು ವಿಶೇಷವಾಗಿ ನಿಮ್ಮ ತಮ್ಮಂದಿರನ್ನೇ ದೋಚಬೇಕಂತ ನೋಡ್ತೀರಲ್ವಾ? ಅಂದರೆ ಎಂಥ ಒಂದು ಮನೋಭಾವ. ಇನ್ನು ಯಾರೋ ಅವನು ಹೊರಗಿನವಪ್ಪ, ಅವನನ್ನು ಲೂಟಿ ಮಾಡಿದರು, ಹೊರಗಿನವನನ್ನು ಲೂಟಿ ಮಾಡಬಾರ್ದು. ಇದು ಹೋಗಿಬಿಟ್ಟು ಬಂಧುಗಳನ್ನೇ, ನಿಮ್ಮ ತಮ್ಮಂದಿರನ್ನೇ ಲೂಟಿ ಮಾಡಬೇಕು ಅಂತ ಹೊರಟು ಬಿಟ್ಟಿದ್ದೀರಲ್ವ? ಅಂದರೆ ವಿಶೇಷತಃ ಭ್ರಾತೃಭಿಹಿ, ಅದು ಅಲ್ಲದೆ ಗುಣವತ್ತಮೈಹಿ, ಅತ್ಯುತ್ತಮ ಗುಣ ಇರುವವರು, ಅಗ್ರಪೌರುಷೈಹಿ, ಮಹಾಪೌರುಷ ಅಂದರೆ ಪರಾಕ್ರಮಿಗಳು,
ಮಹಾಪರಾಕ್ರಮಿಗಳು, ಎಲ್ಲದರಲ್ಲಿಯೂ ಮುಂದೆ ಇರುವವರು, ಅಂಥ ದೈವಾಂಶ ಸಂಭೂತರು, ದಿವ್ಯಾಸ್ತ್ರಗಳನ್ನು ಹೊಂದಿದ್ದಾರೆ. ಎಲ್ಲ ವೇದವಿದ್ಯೆ, ಯಾವುದು ವೇದವಿದ್ಯೆಯನ್ನು, ಶಾಸ್ತ್ರವಿದ್ಯೆಯನ್ನು, ಶಸ್ತ್ರವಿದ್ಯೆಯನ್ನು ಎಲ್ಲದರಲ್ಲೂ ಮುಂದಿದ್ದಾರೆ. ಮಹಾಧೈರ್ಯಶಾಲಿಗಳು, ಪರಾಕ್ರಮಶಾಲಿಗಳು, ಅಗ್ರ ಪೌರುಷ. ಅವರ ಪೌರುಷ ಅನ್ನುವಂಥದ್ದು ಇವಾಗ ಪ್ರಪಂಚದಲ್ಲಿ ಎಲ್ಲರೂ ಸಲಾಂ ಹೊಡೆಯುವಂಥ ಆ ಥರ ಇದೆ. ಅಂತಹ ಪಾಂಡವರನ್ನು, ಅಂತಹ ಗುಣವಂತರನ್ನು, ಅವರನ್ನು ನೀವು ದೋಚಬೇಕು, ಅವರನ್ನು ಭಿಕ್ಷುಕರನ್ನಾಗಿ ಮಾಡಬೇಕು, ಅವರಿಗೆ ಪಿತೂರಿ ಮಾಡಿ ಮೋಸ ಮಾಡಿ ಅವರನ್ನು ಭಿಕ್ಷೆ ಆಟ ಮಾಡಲಿಕ್ಕೆ ಕಳಿಸ್ಬೇಕು ಅಂತ ನೀವು ಕೆಟ್ಟ ಯೋಚನೆ ಮಾಡ್ತೀರಲ್ಲ, ಇದಕ್ಕಿಂತ ಕೆಟ್ಟ ಯೋಚನೆ ಇನ್ನು ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ. ಇತಿ ಉಕ್ತ ಆಹಾ, ಈ ರೀತಿ ಧೃತರಾಷ್ಟ್ರ ಖಡಾಖಂಡಿತ ಶಬ್ದಗಳಿಂದ ನಾನು ಇದಕ್ಕೆ ಖಂಡಿತ ಒಪ್ಪುವುದಿಲ್ಲ ಅಂತ ಹೇಳಿದಾಗ, ಆಶು ಕೂಡಲೇ ದುರ್ಯೋಧನ ಕೂಡಲೇ, ಅಂದರೆ ಮಾತು ಇನ್ನೂ ಮುಗಿಲಿಲ್ಲ ಧೃತರಾಷ್ಟ್ರನದ್ದು, ಮಧ್ಯದಲ್ಲೇ ಮಾತಾಡಿದ. ದುರ್ಯೋಧನ ತಮ್, ಅವನನ್ನು ಕುರಿತು, ತಮ್ ಅಂದರೆ ಅವನನ್ನಂದರೆ ಧೃತರಾಷ್ಟ್ರನನ್ನು ಕುರಿತು ಏನು ಹೇಳ್ತಾನೆ ಅಂದರೆ, ಇವನಿಗೆ ಹೊಟ್ಟೆಯಲ್ಲಿ ಚೂರಿ ಹಾಕಿದಾಗಾಗ್ತದೆ. ಒಂದು, ಇವನನ್ನು ತೆಗಳ್ತಾನೆ, ನಿನಗೆ ದೇವರು ಯಾಕೆ ಕೈಕಾಲು ಕೊಟ್ಟದ್ದು, ಅದು ಯಾತಕ್ಕಿರುವುದು, ಸೊ ಅದನ್ನು ಉಪಯೋಗಿಸ್ಕೊಂಡು ಸಂಪಾದನೆ ಯಾಕೆ ಮಾಡಬಾರ್ದು, ಅದಲ್ಲದೆ ಅವರು ಒಳ್ಳೆಯವರು ಅಂತ ಅವರನ್ನು ಹೊಗಳ್ತಾನೆ. ಅವರು ಕಷ್ಟಪಟ್ಟು ದುಡಿದದ್ದು, ಸೊ ಅವರು ಗುಣವತ್ತಮೈಹಿ, ಅಷ್ಟು ಗುಣ ಇರುವವರು, ಅಗ್ರಪೌರುಷೈಹಿ, ಅಷ್ಟು ಒಳ್ಳೆ ಪರಾಕ್ರಮ ಇರುವವರು ನಿನ್ನ ತಮ್ಮಂದಿರಪ್ಪ, ಅವರನ್ನೇ ನೀನು ಈ ಥರ ಮಾಡ್ತೀಯಲ್ವ. ನೀನು ಯಾಗ ಮಾಡು, ನೀನು 4 ದಿಕ್ಕುಗಳಿಗೆ ಹೋಗು, ನಿನ್ನ ತಮ್ಮಂದಿರನ್ನು ಕಟ್ಟಿಕೊಂಡು ಎಲ್ಲ ಕಪ್ಪ ಇಟ್ಕೊಂಡು ಬಾ, ಸೊ ನೀನು ಸಂಪಾದನೆ ಮಾಡ್ಬೋದಲ್ಲ ಅಂತ. ಈ ರೀತಿ ಎರಡೆರಡು ರೀತಿಯಲ್ಲಿ ದುರ್ಯೋಧನನಿಗೆ ಪೆಟ್ಟು ಬಿತ್ತು ಅಪ್ಪನಿಂದ ಅಂತ ಹೇಳಿದಾಗ ದುರ್ಯೋಧನ ಮಧ್ಯದಲ್ಲಿ ಮಾತಾಡಲಿಕ್ಕೆ ಶುರು ಮಾಡಿದ. ಏನು ಹೇಳ್ತಾನೆ ನೋಡು ವೈದ್ಯರೇ. ಯದಿ ಶ್ರಿಯಂ ಪಾಂಡವಾನಾಂ ನಾಕ್ಷೈರಾಹರ್ತುಮಿಚ್ಛಸಿ ಮೃತಮೇವಾದ್ಯ ಮಾಂ ವಿದ್ಧಿ ಪಾಂಡವೈಸ್ತ್ವಂ ಸುಖೀ ಭವ. 300ನೇ ಶ್ಲೋಕ. ಧೃತರಾಷ್ಟ್ರನು ದುರ್ಯೋಧನಿಗೆ ಈ ರೀತಿ ಬುದ್ಧಿವಾದ ಹೇಳಿದಾಗ ದುರ್ಯೋಧನ ಹೇಳ್ತಾನೆ, ಪಾಂಡವರ ಸಂಪತ್ತನ್ನು ಪಗಡಾಟಗಳಿಂದ ಒಂದು ವೇಳೆ ಸೆಳೆಯಲಿಕ್ಕೆ ನೀನು ಇಚ್ಛಿಸದಿದ್ದರೆ ಈಗಲೇ ನನ್ನನ್ನು ಸತ್ತವನನ್ನಾಗಿ ತಿಳಿ, ನೀನು ಪಾಂಡವರಿಂದಲೇ ಸುಖವಾಗಿ ಬಾಳುವವನಾಗು. ಯದಿ ಶ್ರಿಯಂ ಪಾಂಡವಾನಾಂ ನ ಅಕ್ಷ್ಯೈಃ ಆಚೇತ್ತುಂ ಇಚ್ಛಸಿ ಅಥವಾ ಆಹರ್ತುಂ ಇಚ್ಛಸಿ ಮೃತಂ ಏವಾದ್ಯ ಮಾಂ ವಿದ್ಧಿ ಪಾಂಡವೈಃ ತ್ವಂ ಸುಖೀ ಭವ. ದುರ್ಯೋಧನನಿಗೆ ಏನಾಗ್ತಾ ಇದೆ, ಗಾಯದ ಮೇಲೆ ಉಪ್ಪು ನೀರು ಸುರಿದಾಗಿದೆ, ಮೈಯೆಲ್ಲ ಉರಿತಾ ಇದೆ, ಧೃತರಾಷ್ಟ್ರನ ಮೇಲೆ ಭಾಳಷ್ಟು ಕೋಪ ಬಂದುಬಿಟ್ಟಿದೆ. ಹೇಳ್ತಾನೆ, ಯದಿ ಶ್ರಿಯಂ ಪಾಂಡವಾನಾಂ, ಆ ಪಾಂಡವರಲ್ಲಿ ರಾಶಿ ರಾಶಿ ಬಿದ್ದಿದೆಯಲ್ಲ ಸಂಪತ್ತು, ಆ ಸುವರ್ಣ ಭಾರಗಳು, 20 ತೊಲೆಯ ನಾಣ್ಯಗಳು ಲಕ್ಷಗಟ್ಟಲೆ ಬಿದ್ದಿದೆ, ಅಷ್ಟು ರತ್ನಗಳ ರಾಶಿ 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 ಬಿದ್ದಿದೆ. ಆ ಶ್ರಿಯಂ, ಆ ಸಂಪತ್ತನ್ನು ಯದಿ ಒಂದು ವೇಳೆ ನ ಅಕ್ಷೈಹಿ, ಅಕ್ಷದ ಆಟ, ದ್ಯೂತದ ಆಟ, ಛಲ ತುಂಬಿದ ಈ ಜೂಜಿನ ಆಟ, ಪಗಡೆ ಆಟ, ಅಕ್ಷೈಹಿ ಆಹರ್ತುಂ ಅಂದರೆ ಅವರನ್ನು ಸೋಲಿಸಿ ಅವರಿಂದ ಏನು ಅಪಹರಣ ಮಾಡಿ ತರುವುದು, ಲೂಟಿ ಮಾಡಿ ತರುವುದು, ಅವರ ತಲೆ ಒಡೆದು ಅದನ್ನು ತರುವುದು. ಇದು ಸೊ ಇದನ್ನು ತಲೆ ಒಡೆದು ಇಲ್ಲ, ಯಾಕೆಂತ ಹೇಳಿದರೆ ಪಗಡೆ ಆಟ ಉಂಟಲ್ಲ, ಸೊ ಈ ಪಗಡೆ ಆಟಲ್ಲಿ ಅವರನ್ನು ಸೋಲಿಸಿ ಅವರ ಸಂಪತ್ತನ್ನೆಲ್ಲ ಅಪಹರಿಸಿ ಅವರನ್ನು ಬರಿದು ಕೈಯಲ್ಲಿ ಭಿಕ್ಷಾಟನೆಗೆ ಕಳಿಸುವಂಥದ್ದು. ಈ ನಮ್ಮ ಪ್ಲ್ಯಾನಿಗೆ ನ ಇಚ್ಛಸಿ, ನೀನು ಇಚ್ಛಿಸುವುದಿಲ್ಲ ಅಂತಾದರೆ ಮೃತಂ ಏವಾದ್ಯ ಮಾಂ ವಿದ್ಧಿ, ನಾನು ಸತ್ತೆ ಅಂತ ತಿಳ್ಕೋ. ಮೃತಂ, ಸತ್ತಿದ್ದೇನೆ, ನಿನ್ನ ಮಗ ಸತ್ತ ಹೋಯ್ತು, ನಿನ್ನ ದುರ್ಯೋಧನ ಅಂತ ನಿನ್ನ ಮಗ ಇದ್ದ, ಹಿಂದೆ ಇದ್ದ, ಈಗ ಇಲ್ಲ, ಸತ್ತೋಗಿದ್ದಾನೆ. ಮೃತಂ ಏವ, ಸತ್ತೇ ಹೋಗಿದ್ದಾನೆ. ಅದ್ಯ, ಇವತ್ತು, ನಿನ್ನೆ ಇದ್ದ, ಇವತ್ತಿಲ್ಲ, ಅದ್ಯ ಇಲ್ಲ, ಅದ್ಯ ಮೃತಮೇವ, ಅದ್ಯ ಮೃತಮೇವ, ಇವತ್ತು ಅವನು ಸತ್ತೋಗಿದ್ದಾನೆ. ಮಾಂ ಅಂದರೆ ನಿನ್ನ ಮಗ, ನಾನು ದುರ್ಯೋಧನನನ್ನು ವಿದ್ಧಿ, ತಿಳ್ಕೋ, ನಿನ್ನ ಮಗ ದುರ್ಯೋಧನ ಸತ್ತ ಅಂತ ತಿಳ್ಕೋ.
ಅಂದರೆ ಸ್ಟ್ರೈಟ್ ಹೇಳಿಬಿಡ್ತಾನೆ, ನಾನು ಸತ್ತೇ ಹೋಗ್ತೇನೆ, ನಿನ್ನ ಮಗ ಸತ್ತಿದ್ದಾನೆ ಅಂತ ತಿಳ್ಕೊ, ನಿನಗೆ ಮಗ ಬೇಡ ಅಲ್ವಾ ನಿನಗೆ ಅಂತ ಏನು ಅಸ್ತ್ರ ಉಪಯೋಗಿಸ್ತಾನೆ, ನಾನು ನಿನ್ನ ಮಗ. ಅವನಿಗೂ ಏನಾಗ್ತದೆ, ಓ ನನ್ನ ಮಗ, ಅಲ್ಲಿಗೆ ಅಂತ ಹೇಳಿದರೆ ಯಾವ ವೀಕ್ ಪಾಯಿಂಟ್ ಉಂಟು ಅಲ್ಲೇ ಇವನು ಹೇಳ್ತಾನೆ, ನಿನ್ನ ಮಗ ಸತ್ತ ಅಂತ ತಿಳ್ಕೊ. ಮಾಂ ನನ್ನನ್ನು ಮೃತಮೇವ ಅದ್ಯ, ಇವತ್ತು ಮೃತಮೇವ ಸತ್ತು ಹೋಗಿದ್ದೇನೆ ಅಂತ ವಿದ್ದಿ ತಿಳ್ಕೊ. ಪಾಂಡವೈಹಿ, ನಿನಗೆ ಪಾಂಡವರಿದ್ದಾರಲ್ಲಪ್ಪ, ನಿನ್ನ ತಮ್ಮನ ಮಕ್ಕಳು ಏನು ಅಂತ ಹೇಳಿದ್ರೆ ನನ್ನ ತಮ್ಮಂದಿರು ಅಂತೆಲ್ಲ ಹೇಳ್ತೀಯಲ್ವಾ. ಸೊ ಪಾಂಡವರ ಜೊತೆಗೆ ಪಾಂಡವೈಹಿ ತ್ವಂ ಸುಖೀ ಭವ, ನಿನಗೆ ಅವರು ಒಳ್ಳೆ ಸೇವೆ ಮಾಡ್ತಾರೆ, ನೀನು ಸುಖಿಯಾಗಿ ಇರುವವರ ಜೊತೆಗೆ ಅಂತ ಹೇಳಿದ್ರೆ ನಿನಗೆ ನಿನ್ನ ಮಕ್ಕಳು ಬೇಡ, ಇನ್ನೊಬ್ಬರ ಮಕ್ಕಳ ಮೇಲೆ ನಿನಗೆ ಜಾಸ್ತಿ ಪ್ರೀತಿ, ನಿನ್ನ ಮಕ್ಕಳು ಬೇಡ ನಿನಗೆ ಅಂತ. ಅಯ್ಯೋ, ನಿನ್ನ ಮಕ್ಕಳು ಅಧರ್ಮಿಗಳು, ನಿನ್ನ ಮಕ್ಕಳು ಪಿತೂರಿ ಮಾಡುವವರು, ಒಳಸಂಚು ಮಾಡುವವರು, ತಮ್ಮಂದಿರನ್ನೇ ಕೊಲ್ಲಿಕ್ಕೆ ಹೋಗುವವರು, ಕೆಟ್ಟ ಮಕ್ಕಳು, ಅವರು ಇಲ್ದಿದ್ರೂ ಒಳ್ಳೆಯದೇ ಅಲ್ವಾ ಅಂತ ಯೋಚನೆ ಅವನಿಗೆ ಬರ್ತದಾ? ಅವನಿಗೆ ಅದು ಬರುವುದಿಲ್ಲ. ಅವನಿಗೇನು ಬರ್ತದೆ, ಅಯ್ಯೋ ನನ್ನ ಮಕ್ಕಳು ದುರ್ಯೋಧನ ಸತ್ತೋಗ್ತಾನ, ಅಯ್ಯೋ ದುರ್ಯೋಧನ ಸತ್ತೋದ್ರೆ ಮತ್ತು ನಾನು ಯಾಕೆ ಇರೋದು ಈ ಸಿಂಹಾಸನದಲ್ಲಿ, ನಾನು ಏನು ಕೂತು ಪ್ರಯೋಜನ, ನಾನೇನು ಬದುಕಿ ಪ್ರಯೋಜನ ಅಂತ ಆ ರೀತಿ ತಿಳ್ಕೊಳ್ಬೇಕಂತ ಆ ರೀತಿ ಹೇಳ್ತಾ ಇದ್ದಾನೆ. ನೀನು ಪಾಂಡವರ ಜೊತೆಗೆ ಸುಖವಾಗಿ ಬಾಳು, ಪಾಂಡವೈಹಿ ತ್ವಂ ಸುಖೀ ಭವ ಅಂತ ಹೇಳ್ತಾನೆ. ಸೊ ಏನು ಹೇಳ್ತಾರೆ ಪಂಜನಾಚಾರ್ಯರು ಅಂತ ನೋಡುವ ಇದಕ್ಕೆ. ಸೊ ಹೀಗೆ ಈ ರೀತಿ ದುರ್ಯೋಧನ ಹೇಳ್ತಾನೆ, ಪಾಂಡವರ ಸಂಪತ್ತನ್ನು, ಪಾಂಡವಾನಾಂ ಶ್ರಿಯಂ ಸಂಪತ್ತನ್ನು, ಜೂಜಾಟದಿಂದ ಅಕ್ಷೈಹಿ ಜೂಜಾಟದಿಂದ, ನ ಆಹರ್ತುಂ ಇಚ್ಛಸಿ, ಆಹರ್ತುಂ ಅಂದರೆ ಅಪಹರಣ ಮಾಡಿ ತರಲು, ನ ಇಚ್ಛಸಿ ನೀನು ಇಲ್ಲದಿದ್ದರೆ, ನೀನು ಒಪ್ಪುವುದಿಲ್ಲ ಅಂತಾದರೆ ನಾನು ಈಗಲೇ ಸತ್ತೆ. ಸೊ ಮಾಂ ಅದ್ಯ ಮೃತಮೇವ, ನಾನು ಇವತ್ತೇ ಸತ್ತೆ ಅಂತ ತಿಳಿ. ಅದು ಇವತ್ತೇ, ಈಗಲೇ ನಾನು ಸಾಯ್ತೇನೆ, ನಾನು ಬದುಕುವುದಿಲ್ಲ, ನೀನು ಪಾಂಡವರೊಂದಿಗೆ ಸುಖದಿಂದ ಇರು. ಹೀಗೆ ದುರ್ಯೋಧನ ಪುನಃ ಸಾವಿನ ಬೆದರಿಕೆಯನ್ನು ಮುಂದಿಡುವುದನ್ನು ಧೃತರಾಷ್ಟ್ರನ ಮನಸ್ಸನ್ನು ಕಲುಷಿತಗೊಳಿಸುವ ಸಾಧನವನ್ನಾಗಿ ಮಾಡಿಕೊಂಡಿದ್ದ. ಹೀಗೆ ಸಾಮಾನ್ಯವಾಗಿ ದುಷ್ಟ ಮಕ್ಕಳಿಗೆಲ್ಲ ಇವನ ರೀತಿಯೇ ಆದರ್ಶವಾಯಿತು. ದುರ್ಯೋಧನನ ಅಂತೇಳಿದರೆ ದುರ್ಯೋಧನ ಅಂತೂ ಮಹಾಕಲಿಯ ಅವತಾರ. ಈಗ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಶಾಲೆಗೆ ಹೋಗುವ ಮಕ್ಕಳಿಗೆಲ್ಲ ಈ ರೋಗ ಶುರುವಾಗಿಬಿಟ್ಟಿದೆ. ಏನಾದರೂ ಶಾಲೆಯಲ್ಲಿ ಅಧ್ಯಾಪಕರು ಏನಾದರೂ ಹೇಳಿದರೂ ಇವರು ಮನೆಯಲ್ಲಿ ಬಂದು ಇಲ್ಲ ನಾನು ಸತ್ತು ಹೋಗ್ತೇನೆ. ಆಮೇಲೆ ತಾಯಿಯು ಏನಾದರೂ ಬೊಬ್ಬೆ ಹೊಡೆದ್ರು, ತಂದೆ ಏನಾದರೂ ಬೊಬ್ಬೆ ಹೊಡೆದ್ರು, ನನಗೆ ಮೋಟ್ರ್ ಸೈಕಲ್ ಬೇಕು, ಮೋಟ್ರ್ ಸೈಕಲ್ ಬೇಕು. ನಿಮಗೆ ಮೋಟ್ರ್ ಸೈಕಲ ಇನ್ನೊಂದು ಅಂದರೆ ನಾವೆಲ್ಲ ಹೋಗುವಾಗ ಹೇಗೆ ಓದೋದು, 6 ಕಿಲೋಮೀಟರ್ ನಡ್ಕೊಂಡು ಸ್ಕೂಲಿಗೆ ಓದೋದು, ಅಷ್ಟು ಹೇಳಿದರೆ ಸಾಕು ನಾನು ಸತ್ತು ಹೋಗ್ತೇನೆ ಅಂತ ಹೋಗಿ ಆಯ್ತಮ್ಮ ಬರೆದಿಡ್ತಾನೆ. ನನಗೆ ಅಪ್ಪನ ಹತ್ರ ನಾನು ಮೋಟ್ರ್ ಸೈಕಲ್ ಕೇಳಿದ್ರೆ ಕೊಡೋದಿಲ್ಲ ಅಂತ ಹೇಳಿದ, ನನ್ನ ಜೀವನವನ್ನು ನಾನು ಮುಗಿಸ್ತಾ ಇದ್ದೇನೆ. ಸೊ ಇಂಥ ಮಕ್ಕಳದ್ದೆಲ್ಲ ಇದು ಶುರುವಾಗಿದೆ ಅಂತ ಹೇಳಿದರೆ ದುರ್ಯೋಧನನ ಅಂಶ ಈಗ ಕೂಡ ಕಾಣ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ನೆಕ್ಸ್ಟ್ ಶ್ಲೋಕ ವೈಲರೆ. ಜೀವನಾರ್ಥಿ ತ್ವಮಾನಯ ಶುಧ ಪಾಂಡವಾನ್ ಸಭಾರ್ಯಾನ್ ದೇವನಾಯೈವ ನ ಚ ಧರ್ಮೋತ್ರ ಕಶ್ಚನ. 301 ಶ್ಲೋಕ. ದುರ್ಯೋಧನ ಹೇಳ್ತಾನೆ, ನೀನು ನನ್ನ ಬದುಕನ್ನು ಇಚ್ಛಿಸುವುದಾದರೆ ಶೀಘ್ರದಲ್ಲಿ ಹೆಂಡತಿಯಿಂದ ಕೂಡಿರುವ ಪಾಂಡವರನ್ನು ಪಗಡಾಟಕ್ಕಾಗಿ ಈ ಹಸ್ತಿನಾವತಿ ಪಟ್ಟಣಕ್ಕೆ ಕರೆಸು. ಈ ದ್ಯೂತ ಕ್ರಮದಲ್ಲಿ ಆ ರೀತಿ ಯಾವ ಒಂದು ಅಧರ್ಮವೂ ಕೂಡ ಇಲ್ಲ. ಯದಿ ಮತ್ ಜೀವಿತಾರ್ಥಿ ತ್ವಂ ಆನಯ ಆಶು ಇಹ ಪಾಂಡವಾನ್ ಸಭಾರ್ಯಾನ್ ದೇವನಾಯ ಏವ ನ ಚ ಅಧರ್ಮೋ ಅತ್ರ ಕಶ್ಚನ. ಯದಿ ಮತ್ತು ಜೀವಿತಾರ್ಥಿ, ಒಂದು ವೇಳೆ ನೀನು ಮತ್ತು ನಿನ್ನ ಮಗ ನಾನು ಜೀವಿತಾರ್ಥಿ, ನಾನು ಜೀವಿತವಾಗಿ ಇರಬೇಕಂತ ಇಚ್ಛಿಸುವುದಿದ್ದರೆ, ಅಂದರೆ ನಿನ್ನ ಮಗ ಜೀವಿಸಬೇಕಾ ಅಲ್ಲ ನಿನ್ನ ಮಗ ಸಾಯಬೇಕಾ ನೀನೇ ಯೋಚನೆ ಮಾಡು ಅಂತ ಹೇಳಿದಾಗೆ. ನಾನು ಒಂದು ವೇಳೆ ನಿನ್ನ ಮಗ ಜೀವಿಸಬೇಕಂತ ನೀನು ಯೋಚಿಸೋದಿದ್ದರೆ ಕೇಳು, ಏನು ಮಾಡಬೇಕು? ತ್ವಂ ಆನಯ, ಅವರನ್ನು ಈಗಲೇ ಕರಿ. ತ್ವಂ ನೀನು, ಏನು ದೊಡ್ಡಪ್ಪ ಕರೆದ್ರೆ
ಕೂಡಲೇ ಓಡಿ ಬರ್ತಾನೆ ಧರ್ಮರಾಜ. ಅಯ್ಯೋ ದೊಡ್ಡಪ್ಪನ ಆಜ್ಞೆ, ಅದನ್ನು ಮೀರುವಾಗಿಲ್ಲ ನಾನು ಅಂತೇಳಿ ದೊಡ್ಡಪ್ಪ ಕರೆದ್ರೆ ಬರಲೇಬೇಕಂದು ಬಂದುಬಿಡ್ತಾನೆ. ನಾನು ಕರೆದ್ರೆ ಬರುವುದಿಲ್ಲ, ಶಕುನಿ ಕರೆದ್ರೆ ಬರುವುದಿಲ್ಲ, ಅದರಿಂದ ನೀನೇ ಕರಿಬೇಕು. ತ್ವಂ ಆನಯ, ಅವರನ್ನಿಲ್ಲಿಗೆ ಕರೆಸು. ಆನಯ, ಅವರನ್ನು ಕರೆಸು. ಆಶು, ಕೂಡಲೇ, ನಾನು ಇಲ್ಲ ಬದುಕುವುದಿಲ್ಲ ಇಲ್ಲ ಅಂದರೆ ಆಶು, ಇಹ ಇಲ್ಲಿಗೆ, ಪಾಂಡವಾನ್ ಪಾಂಡವರನ್ನು ಅಂತೇಳಿದರೆ ನಿನಗೆ ಟೈಮ್ ಕೂಡ ಕೊಡೋದಿಲ್ಲ. ಟೈಮ್ ಕೊಟ್ಟರೆ ಏನಾಗ್ತದೆ, ಗಾಂಧಾರಿ ಹತ್ರ ಮಾತಾಡಿ ಆ ದುರ್ಯೋಧನನಿಗೆ ತಲೆ ಸರಿ ಇಲ್ಲ, ಅವನಿಗೆ ಮತ್ತೆ ಅವಳು ಕೂಡ ಬುದ್ಧಿ ಹೇಳ್ತಾಳೆ. ನನಗೆ ಯಾರು ಬುದ್ಧಿ ಹೇಳೋದು ಬೇಡ, ನಾನು ಒಂದೋ ಪಾಂಡವರನ್ನು ಕರೆಸು, ಜೂತಕ್ಕೆ ಅರೇಂಜ್ಮೆಂಟ್ ಮಾಡು, ಇಲ್ಲ ಅಂದರೆ ನಾನು ಸಾಯ್ಲಿಕ್ಕೆ ಬಿಡು, ನಾನು ಸತ್ತು ಹೋಗ್ತೇನೆ ಈಗ. ಹೀಗೆ ಸಭಾರ್ಯಾನ್, ಪಾಂಡವರು ಬರುವಾಗ ಹೇಳು ಹೆಂಡತಿಯರನ್ನು ಕರ್ಕೊಂಡು ಬರಬೇಕು. ಸಭಾರ್ಯಾನ್, ಸ ಅಂದರೆ ಜತೆಗೆ ಅಂತೇಳಿದರೆ ಎಲ್ಲ ಆಲೋಚನೆ ಮಾಡಿ ಆಗಿದೆ ಇವ ಅಂತೇಳಿದರೆ ಅವರು ಮೊದಲು ಅವರೆಲ್ಲ ಅವರ ರಾಜ್ಯವನ್ನು ಕಳ್ಕೊಳ್ತಾನೆ, ಇಡೀ ಸಂಪತ್ತನ್ನು ಕಳ್ಕೊಳ್ತಾನೆ, ಆಮೇಲೆ ತನ್ನ ತಮ್ಮಂದಿರನ್ನು ಕಳ್ಕೊಳ್ತಾನೆ, ತನ್ನನ್ನೇ ಕಳ್ಕೊಳ್ತಾನೆ, ಮತ್ತು ಹೆಂಡತಿಯರನ್ನು ಕಳ್ಕೊಳ್ತಾನೆ. ಪಣ, ಒಂದೊಂದೇ ಪಣ ಇಟ್ಟು 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 ಎಲ್ಲ ಸೋಲ್ತಾನೆ. ಆದ್ದರಿಂದ ಹೆಂಡತಿಯರು ಕೂಡ ಜೊತೆಗೆ ಬಂದುಬಿಡಲಿ ಅಂತ ಪುನಃ ಹೆಂಡತಿಯರನ್ನು ಕರೆಸುವಂಥದ್ದಕ್ಕೆ ಟೈಮ್ ಇಲ್ಲ ಅಂತೇಳಿದರೆ ಎಲ್ಲ ಒಂದು ನಿಮಿಷದೊಳಗೆ ಎಲ್ಲ ಆಗಿ ಹೋಗ್ಬೇಕೀಗ. ಸಭಾರ್ಯಾನ್ ದೇವನಾಯ, ದೇವನಾಯ ಅಂದರೆ ಜೂಜಾಟಕ್ಕೆ. ಸೊ ದೇವನಾಯ ಏವ, ಜೂಜಾಡುವುದು ಯಾವುದು, ಪಗಡೆ ಆಟಕ್ಕೆ. ನನ್ನ ಮಾವ ಪಗಡೆ ಆಟದಲ್ಲಿ ಮಹಾ ಮೋಸಗಾರ, ಅವನು ಹೇಳಿದಾಗ ಪಗಡೆ ತಿರುಗುತ್ತದೆ, ಅವನನ್ನು ನಾನು ಕೂರಿಸ್ತೇನೆ ಪಗಡೆ ಆಟಕ್ಕೆ ನನ್ನ ಪರವಾಗಿ. ಆ ಕಡೆಯಿಂದ ಧರ್ಮರಾಜ ಕೂತ್ಕೊಳ್ತಾನೆ. ಪಗಡೆ ಆಟ ಈಗಲೇ ಆಗಿಬಿಡಲಿ, ಆ ಎಲ್ಲ ಧರ್ಮರಾಜ ಸೋತು ಆ ಸಂಪತ್ತು ರಾಜ್ಯ ಎಲ್ಲ ನನಗೆ ಬಂದುಬಿಡಲಿ. ಈಗ ಈ ಹಸ್ತಿನಾವತಿ ಇಂದ್ರಪ್ರಸ್ಥ ಅಂತ ಎರಡೆರಡು ದೇಶ ಇರುವಂಥ ಅವಶ್ಯಕತೆ ಇಲ್ಲ, ಹಸ್ತಿನಾವತಿ ಮಾತ್ರ ಇನ್ನು ಮುಂದೆ, ಪಾಂಡವರು ಭಿಕ್ಷಾಟನೆಗೆ ಹೋಗಲಿ ಅಂತ. ನಚ ಅಧರ್ಮೋ ಅತ್ರ ಕಶ್ಚನ, ಈ ದುರ್ಯೋಧನನಿಗೆ ಇದರಲ್ಲಿ ಯಾವ ಅಧರ್ಮವೂ ಕಾಣುವುದಿಲ್ಲ. ಎಂಥ ಶಕುನಿದ್ದು ಟ್ರೈನಿಂಗ್ ಆಗಿದೆ ಈ ಕಲಿಯ ಅವತಾರಂಗೆ ಅಂತ ಹೇಳಿದರೆ, ಈ ರೀತಿ ಅವರು ರಾಜಾದಿರಾಜನಾದ ಧರ್ಮರಾಜ, ಆ ಸಂಪತ್ತಿನ ಕುಬೇರ, ಆ ರೀತಿ ಇದ್ದಾನೆ ಅಂತೇಳಿದೆ. ದೇವತಾಂಶ ಸಂಭೂತರು, ಭಗವಂತನ ಅನುಗ್ರಹ ಇರುವವರು, ಅವರನ್ನು ಏನು ಮಾಡೋದು, ಪೂರ್ತಿ ದೋಚಿಬಿಟ್ಟು ಭಿಕ್ಷಾಟನೆಗೆ ಕಳಿಸಬೇಕು ಅಂತ ಪೂರ ಪ್ಲ್ಯಾನ್ ಮಾಡಿ, ತನ್ನ ಪ್ಲ್ಯಾನಿನಂತೆ ಹಾಗೇ ಆಗ್ತದೆ ಅಂತ ಕೂಡ ಗೊತ್ತುಂಟು ದುರ್ಯೋಧನನಿಗೆ. ಶಕುನಿ ಮೇಲೆ ಪೂರ್ವ ವಿಶ್ವಾಸ ಉಂಟು ಅವನಿಗೆ. ಆದ್ದರಿಂದ ಇದರಲ್ಲಿ ಯಾವ ಅಧರ್ಮವೂ ಇಲ್ಲ, ಅವನಿಗೆ ಅಧರ್ಮವೇ ಕಾಣುವುದಿಲ್ಲ. ಹಾಗಾದರೆ ಎಂಥ ಒಂದು ಕೆಟ್ಟ ಜನ ಅಂತ ನೋಡಿ. ನಚ ಅಧರ್ಮೋ ಅತ್ರ ಕಶ್ಚನ, ಅತ್ರ ಇದರಲ್ಲಿ, ಅತ್ರ ಇಲ್ಲಿ, ಕಶ್ಚನ ಯಾವುದೇ ರೀತಿಯ, ನಚ ಅಧರ್ಮ ಯಾವ ಅಧರ್ಮವೂ ಕಾಣುವುದಿಲ್ಲ, ಯಾವ ಅಧರ್ಮವೂ ಇಲ್ಲ, ನನಗೆ ಕಾಣುವುದಿಲ್ಲ ಅಲ್ಲ. ಸೊ ಇದರಲ್ಲಿ ಅಧರ್ಮವೇ ಇಲ್ಲ ಅಂದರೆ ಇದು ಕ್ಷತ್ರಿಯೋಚಿತ ಅಂತೇಳಿದರೆ ಇದು ಯುದ್ಧ ಹೇಗೋ ಹಾಗೆ ಪಗಡೆ ಆಟ. ಸೊ ಪಗಡೆ ಆಟ ಇನ್ನೊಂದು ಯುದ್ಧವೇ ಇದು. ಆದ್ದರಿಂದ ಕ್ಷತ್ರಿಯರು ಇದು ಮಾಡುವಂಥದ್ದೇ, ಇದರಲ್ಲಿ ಯಾವ ರೀತಿಯ ಅಧರ್ಮವೂ ಇಲ್ಲ. ನನಗೆ ನೀನು ಯಾವ ಉಪದೇಶ ಪುನಃ ಕೊಡೋದು ಬೇಡ ಅಂತ. ಧರ್ಮದ ಉಪದೇಶ ನಿನಗೆ ದೇವರು ಕೈ ಕಾಲೆಲ್ಲ ಕೊಡಲಿಲ್ವಾ, ನೀನು ಸಂಪಾದನೆ ಮಾಡು, ಅರೆ ಇನ್ನೊಬ್ಬರ ಹಣವನ್ನು ದೋಚುವುದು ಇದು ಅಧರ್ಮ, ಇದು ನೀಚತನ, ಇದು ಕೆಟ್ಟ ಯೋಚನೆ ಎಲ್ಲ ಯಾವ ಉಪದೇಶ ನನಗೆ ಬೇಡ. ಯಾಕಂತೇಳಿದರೆ ಇದರಲ್ಲಿ ಅಧರ್ಮ ಇಲ್ಲ, ಇದು ಧರ್ಮೋಚಿತವಾದದ್ದೇ ಕೆಲಸ ನಾನು ಮಾಡ್ತಾ ಇರುವಂಥದ್ದು ಅಂತ ಖಡಾಖಂಡಿತವಾಗಿ ಹೇಳ್ತಾನೆ. ನೋಡಿ ಅವರಿಗೆ ಹೇಳಲಿಕ್ಕೆ ಎಷ್ಟು ಧೈರ್ಯ ಅಂತ ನೋಡಿ. ಏನಾದರೂ ಒಂಚೂರು ನಾಚಿಕೆ ಆಗ್ತದ ಅಂದರೆ ಇಲ್ಲವೇ ಇಲ್ಲ. ಸೊ ಯದಿ ಮತ್ತು ಜೀವಿತಾರ್ಥಿ, ಒಂದು ವೇಳೆ ಯದಿ ಮತ್ತು ಜೀವಿತಾರ್ಥಿ ನಾನು ಬದುಕಬೇಕೆಂದು ಅರ್ಥಿ ನೀನು ಬಯಸುವುದಾದರೆ, ತ್ವಂ ನೀನು ಆನಯ ಪಾಂಡವಾನ್, ಆಶು ಇಹ, ಆಶು ಅಂದರೆ ಕೂಡಲೇ, ಪಾಂಡವಾನ್ ಅಂದರೆ ಪಾಂಡವರನ್ನು, ಇಹ ಅಂದರೆ ಇಲ್ಲಿ, ತ್ವಂ ಆನಯ ನೀನು ಕರೆಸು, ಅವರನ್ನು ಬರುವ ಹಾಗೆ ಮಾಡು. ಅದು ಸಭಾರ್ಯಾನ್ ಸಪತ್ನೀಕರಾಗಿ,
ಅಂತ ಹೇಳಿದ್ರೆ ದ್ರೌಪದಿ ಮೇಲೆ ಕಣ್ಣಿದೆ ಇವನಿಗೆ. ದ್ರೌಪದಿಯನ್ನು ಏನು ಕಳ್ಕೊಳ್ತಾನೆ, ಪಣ ಇಡ್ತಾನೆ, ದ್ರೌಪದಿಯನ್ನು ಕಳ್ಕೊಳ್ತಾನೆ, ದ್ರೌಪದಿ ದಾಸಿ ಆಗ್ತಾಳೆ. ಅಂದರೆ ಅವರು ಭಿಕ್ಷಾಟನೆಗೆ ಹೋದರೆ ದ್ರೌಪದಿಯನ್ನು ಮನೆ ಕೆಲಸದವಳಾಗೆ ನಾನು ಉಪಯೋಗಿಸಿಕೊಳ್ಬೇಕು ಅಂತ ಎಂಥ ದುರ್ಯೋಧನ ಅವನ ದುರಾಲೋಚನೆ ಅಂತ ಹೇಳಿದರೆ ಮಹಾ ಆಲೋಚನೆ, ಭಾಳ ದೂರದವರೆಗೆ ಆಲೋಚನೆ ಮಾಡಿದ್ದಾನವ. ಸೊ ಭಾರ್ಯಾನ್ ದೇವನಾಯ, ಸಪತ್ನೀಕರಾಗಿ ಹೆಂಡತಿಯರೊಂದಿಗೆ ಪಾಂಡವರನ್ನು ಬರಲಿಕ್ಕೆ ಹೇಳು. ದೇವನಾಯ ಅಂದರೆ ಜೂಜಾಟಕ್ಕೆ ದೇವನಾಯ. ಸೊ ದೇವನಾಯ ಏವ ಅಂದರೆ ಯಾವುದಕ್ಕೆ, ಪಗಡೆಯಾಟಕ್ಕೆ ಅಂತೇಳಿಯೇ ಕರೆಸು. ಅಂದರೆ ಪಗಡೆಯಾಟಕ್ಕೆ ದೊಡ್ಡಪ್ಪ ಬರಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಪಗಡೆಯಾಟ ಅಂದರೆ ಅವನಿಗೆ ಇಷ್ಟ, ಚಪಲ, ಅವನು ಬರ್ತಾನೆ. ಅದಲ್ಲದೆ ದೊಡ್ಡಪ್ಪ ಕರೆದದ್ದು ಅಂದರೆ, ದೊಡ್ಡಪ್ಪ ಅಂದರೆ ರಾಜನ ಆಜ್ಞೆ ಅಂದರೆ ಇಂದ್ರಪ್ರಸ್ಥದ ರಾಜನಿಗೂ ಅವನು ಧರ್ಮರಾಜ, ಅವನು ಧರ್ಮಾತ್ಮ ಏನಂತ ತಿಳಿದಿದ್ದಾನೆ, ನನ್ನ ದೊಡ್ಡಪ್ಪ ಕರೆದರೆ ರಾಜ ಆಜ್ಞೆ ಅದು. ಅವನು ಇಂದ್ರಪ್ರಸ್ಥಕ್ಕೆ ಅವನು ರಾಜ, ಹಸ್ತಿನಾವತಿಗೆ ಇವನು ರಾಜ. ಈಗ ರಾಜಾಜ್ಞೆ ಅಂತ ಅವನು ಎಣಿಸ್ಕೊಳ್ಳೋದು ಬೇಡ, ಆದರೂ ನನ್ನ ದೊಡ್ಡಪ್ಪನ ಆಜ್ಞೆ ಅಂದರೆ ರಾಜಾಜ್ಞೆ ಅಂತ ಓಡಿ ಬರ್ತಾನೆ. ಆದ್ದರಿಂದ ಈಗ ಮತ್ತೆ ಈ ಜೂಜಾಟದಲ್ಲಿ ಯಾವ ಅಧರ್ಮವೂ ಇಲ್ಲ. ಅಧರ್ಮೋ ಅತ್ರ ಕಶ್ಚನ ನಚ ಅತ್ರ ಅಧರ್ಮ ಕಶ್ಚನ ಅಧರ್ಮ, ಯಾವುದೇ ರೀತಿಯ ಅಧರ್ಮ ನಚ ಅತ್ರ ಇಲ್ಲಿ ಇಲ್ಲ ಅಂತ. ಹೀಗೆ ದುರ್ಯೋಧನ ಧೃತರಾಷ್ಟ್ರನನ್ನು ತನ್ನೆಡೆಗೆ ಸೆಳೆದುಕೊಳ್ಳಲು, ನೀನು ಇದನ್ನು ಬಯಸಲಿಲ್ಲ ಅಂದರೆ ಸತ್ತೇ ಹೋಗ್ತೀನಿ, ಒಂದು ನಿನಗೆ ಮಗ ಬೇಡ ಅಂತ, ಮಗ ಬೇಕಂದರೆ ಈ ರೀತಿ ಮಾಡು ಅಂತ ಧೃತರಾಷ್ಟ್ರನನ್ನು ತನ್ನೆಡೆಗೆ ತನ್ನ ಮಗ ಅಂತ ಸೆಳೆದುಕೊಳ್ಳಲು ಉಪಯೋಗಿಸ್ತಾ ಇರುವ ತಂತ್ರ ಇದು. ತಂದೆಯ ಕುರುಡುತನ, ಪುತ್ರ ವ್ಯಾಮೋಹ ಮೊದಲಾದವುಗಳ ಅವನು ತಂದೆದ್ದು ವೀಕ್ನೆಸ್ಸು ಯಾವುದು, ಅದರ ದುರ್ಲಾಭ ಪಡೆಯುತ್ತಾ ಇರುವಂತಹ ಈ ದುರ್ಯೋಧನನ ಕೆಟ್ಟ ವರ್ತನೆ ಮುಂದಿನ ಕೆಟ್ಟ ಮಕ್ಕಳಿಗೆಲ್ಲ ಮೇಲ್ಪಂಕ್ತಿಯಾಯಿತೆನ್ನಬಹುದು. ನೀವು ದಿನ ಬೆಳಗಾದರೆ ಪೇಪರ್ ಓದಿದರೆ ನಿಮಗೆ ಗೊತ್ತಾಗ್ತದೆ. ಅದು ಮಗಳ ಹತ್ರ 40 ಲಕ್ಷ ಅಂತ ಕೇಳಿದಂತೆ ಅಪ್ಪ, ಮಗಳು ಕೊಡುವುದಿಲ್ಲ ಅಂತ ಹೇಳಿದಂತೆ. ಸೊ ಮಗಳಿಗೆ ಚೂರಿ ಹಾಕಿದಂತೆ ಅಪ್ಪ, ಕೊಂದೇ ಬಿಟ್ಟ. ಅಂದರೆ ನೋಡಿ ಅಂತೆ ಈ ಪ್ರಪಂಚದಲ್ಲಿ ಆಗ್ತಾ ಇರೋದು ದುರ್ಯೋಧನನ ಅಂಶ ಇವತ್ತಿಗೂ ಇದೆ. ಸೊ ಯಾವುದೇ ಮಗಳನ್ನೇ ಕೊಂದು ಬಿಟ್ಟ ಅಂತ ಹೇಳಿದರೆ, ಇನ್ನೊಂದು ನೀವು ಓದಲಿಲ್ವಾ, ಮಗಳು ತಾಯಿಯನ್ನು ಕೊಂದು ಬಿಟ್ಲು. ಯಾಕೆ ಅಂತ ಕೇಳಿದರೆ, ತಾಯಿ ಅವಳು ಗೌರ್ಮೆಂಟ್ ಜಾಬಲ್ಲಿದ್ಲು, ಅವಳು ಸತ್ತರೆ ಅವಳ ಕೆಲಸ ತನಗೆ ಸಿಗ್ತದೆ, ಒಂದು ಅವಳ ಪ್ರಾಪರ್ಟಿ ತನ್ನದಾಗ್ತದೆ, ಎರಡು. ಸೊ ಇದು ಎರಡಕ್ಕೋಸ್ಕರ ತಾಯಿಯನ್ನೇ ಕೊಂದು ಬಿಟ್ಲು. ಅರೆ, ತಾಯಿಯನ್ನೇ ಕೊಂದು ಬಿಟ್ಲು ಅಂತ ನೀವು ಆಲೋಚನೆ ಮಾಡಿ, ಹಾಗಾದರೆ ಎಂಥ ಮಗಳು ಇದು ಅಂತ. ಸೊ ದುರ್ಯೋಧನನ ಅಂಶ ಬಂದಿದೆ, ಇವಾಗಲೂ ಕಾಣ್ತಾ ಇದೆ. ಸೊ ಹೀಗೆ ತಂದೆ ತಾಯಿಗಳೆಂದು ಮಕ್ಕಳ ಬಾಯಿಂದ ಅವರ ಸಾವಿನ ವಿಚಾರವನ್ನು ಕೇಳಲು ಸರ್ವತಾ ಇಚ್ಛಿಸುವುದಿಲ್ಲ ಅಂತ ತಿಳಿದ ದುರ್ಯೋಧನ ಏನಂತ ಹೇಳಿದೆ, ನನ್ನ ಅಪ್ಪನಿಗೆ ಆ ಪುತ್ರ ವ್ಯಾಮೋಹ ಅನ್ನುವಂಥದ್ದು ಖಂಡಿತ ಇದೆ. ಅಯ್ಯೋ ನನ್ನ ಮಗ ದುರ್ಯೋಧನ, ಅಯ್ಯೋ ಅಂತ ಹೇಳ್ಕೊಂಡು ಖಂಡಿತ ನಾನು ಸಾಯಲಿಕ್ಕೆ ಬಿಡುವುದಿಲ್ಲ ಅಂತ ಏನು ಮಾಡಿದ, ಈ ಎಲ್ಲ ಕೆಟ್ಟ ಯೋಜನೆಗಳನ್ನು ನಿಮಿಷಾರ್ಧದಲ್ಲಿ ಈಗ ಮಾಡಿ ಮುಗಿಸ್ಬೇಕು, ಇಲ್ದಿರ ಸತ್ತೋಗ್ತೀನಿ ಅಂತ ಹೇಳಲಿಕ್ಕೆ ಶುರು ಮಾಡಿದ ಅಂತ. ಅಲ್ಲಿವರೆಗೆ ಇವತ್ತು ನಿಲ್ಲಿಸೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.